ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂತ ಯಾರಿಗೆ ಇಷ್ಟ ಇರಲ್ಲ ಹೇಳಿ? ಎಲ್ಲ ಹೆಣ್ಮಕ್ಳಿಗೂ ಖಂಡಿತ ಇಷ್ಟ ಇರುತ್ತೆ. ಸೊ ಇವತ್ತು ನಾನು ನಮಗೆ ಒಂದು ಯಂಗರ್ ಲುಕಿಂಗ್ ಸ್ಕಿನ್ ಬೇಕು ಅಂದರೆ, ಮತ್ತು ನಮಗೊಂದು ಯೂತ್ಫುಲ್ ಸ್ಕಿನ್ ಬೇಕು, ಮತ್ತು ಒಂದು ಒಳ್ಳೆ ಸ್ಕಿನ್ ಬೇಕು ಅಂದರೆ ಏನು ಮಾಡಬೇಕು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ ರೂಟೀನು. ತುಂಬ ಜನ ಕೇಳ್ತಾ ಇರ್ತೀರಾ, ರಮ್ಯಾ ನೀವು ಪಾಪು ಆದಮೇಲೆ ಇನ್ನೂ ಹೆಂಗೆ ಕಾಣಿಸ್ತಿದ್ದೀರಾ, ಏನು ಸೀಕ್ರೆಟು, ಏನು ಸ್ಕಿನ್ ಕೇರ್ ಫಾಲೋ ಮಾಡ್ತಿದ್ದೀರಾ ತಿಳಿಸಿ ಅಂತ. ಸೊ ಇವತ್ತು ನಾನು ಟಿಪ್ಸ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆಯೇ ನಮ್ಮ ಸ್ಕಿನ್ ಕೇರಲ್ಲಿ ಆ್ಯಸಿಡ್ನ ಯೂಸ್ ಮಾಡೋದ್ರಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಸೆಲಿಸಿಲಿಕ್ ಆ್ಯಸಿಡ್ ಮತ್ತು ಹೈಲುರಾನಿಕ್ ಆ್ಯಸಿಡ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ. ಫ್ರೆಂಡ್ಸ್, ಏನಂದರೆ ಆ್ಯಸಿಡ್ನ ಸ್ಕಿನ್ ಕೇರಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ತುಂಬ ಜನಕ್ಕೆ ಭಯ ಇದೆ. ಯಾಕೆಂದರೆ ಆ್ಯಸಿಡ್ಸಲ್ಲಿ ಕೆಮಿಕಲ್ಸ್ ಇರುತ್ತೆ, ಅದು ನಮ್ಮ ಸ್ಕಿನ್ನ ಬರ್ನ್ ಮಾಡಿಬಿಡುತ್ತೆ ಹಾಗೆ ಹೀಗೆ ಅಂತ. ಬಟ್ ಸ್ಕಿನ್ ಕೇರ್ ಆ್ಯಸಿಡ್ಸ್ ಏನಿದೆ ಅದು ನಮ್ಮ ಸ್ಕಿನ್ಗೆ ತುಂಬ ಬೆನಿಫಿಷಿಯಲ್ ಅಂತ ಹೇಳ್ಬೋದು. ಈ ಸ್ಕಿನ್ ಕೇರ್ ಆ್ಯಸಿಡ್ಸ್ ಏನಿದೆ ಇದು ಒಂದು ಮಿರಾಕಲ್ ಟೂಲ್ಸ್ ಅಂತಲೇ ಹೇಳ್ಬೋದು. ನಮ್ಮದು ಏಜ್ ಸ್ಪಾಟ್ಸ್ಗಾಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ಗಾಗಿರ್ಬೋದು, ಅನ್ಇವನ್ ಸ್ಕಿನ್ ಟೋನ್ಸ್ಗಾಗಿರ್ಬೋದು, ಆ್ಯಕ್ನಿಗಾಗಿರ್ಬೋದು ಮತ್ತು ಸ್ಕಾರಿಂಗ್ ಆಗಿರ್ಬೋದು. ಸೊ ಫೈಟ್ ಮಾಡೋದಕ್ಕೆ ನನ್ನ ಪ್ರಕಾರ ಮಿರಾಕಲ್ ಟೂಲ್ಸ್ ಅಂತಲೇ ಹೇಳ್ತೀನಿ. ಮಾರ್ಕೆಟಲ್ಲಿ ಎಷ್ಟೊಂದು ಥರ ಆ್ಯಸಿಡ್ಸ್ ಇದೆ. ಸೊ ಅದರಲ್ಲಿ ನಮಗೆ ನಾವು ಯಾವ್ದು ಬೈ ಮಾಡಬೇಕು, ಯಾವುದನ್ನು ಯಾವುದಕ್ಕೆ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅಂತ ತುಂಬ ನಮಗೆ ಡೌಟ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ನಾನು 2 ಆ್ಯಸಿಡ್ಸ್ನ ನನ್ನ ಸ್ಕಿನ್ ಕೇರಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಒಂದು ಮಿರಾಕಲ್ ಡಿಫ್ರೆನ್ಸ್ನೇ ನೋಡ್ತಿದ್ದೀನಿ ಅಂತ ಹೇಳ್ಬೋದು. ನಾನು ಫಸ್ಟೇ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಅದು ಬಂದರೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಆಗಿರ್ಬೋದು, ಹೈಲುರಾನಿಕ್ ಆ್ಯಸಿಡ್ ಆಗಿರ್ಬೋದು. ಸೊ ಸ್ಯಾಲಿಸಿಲಿಕ್ ಆ್ಯಸಿಡ್ ಏನಿದೆ ಇದು ನಿಮ್ಮ ಸ್ಕಿನ್ನ ಎಕ್ಸ್ಫೋಲಿಯೇಟ್ ಮಾಡುತ್ತೆ, ಹಾಗೆಯೇ ಪೋರ್ಸ್ ಕ್ಲಿಯರ್ ಮಾಡುತ್ತೆ, ಆ್ಯಕ್ನಿ ವಿರುದ್ಧನೂ ಫೈಟ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಹೈಲುರಾನಿಕ್ ಆ್ಯಸಿಡ್ ಬಂದರೆ ಡರ್ಮಟಾಲಜಿಸ್ಟ್ಗೆ ಫೇವ್ರೇಟ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಸೊ ನಿಮ್ಮ ಸ್ಕಿನ್ ಕೇರಲ್ಲಿ ಅಳವಡಿಸ್ಕೊಳ್ಳಿ ಅಂತ ಡರ್ಮಟಾಲಜಿಸ್ಟ್ ಕೂಡ ಹೇಳ್ತಾರೆ. ಹೈಲುರಾನಿಕ್ ಆ್ಯಸಿಡ್ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನಲ್ಲಿ ಇರುತ್ತೆ, ಬಟ್ ಅದೇನಾಗುತ್ತೆ ಅಂದರೆ ನಮಗೆ ಏಜ್ ಆಗ್ತಾ 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 ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಆವಾಗ ನಾವು ಹೈಲುರಾನಿಕ್ ಆ್ಯಸಿಡ್ ಇರೋಂಥ ಪ್ರಾಡಕ್ಟ್ಸ್ನ ನಾವು ಇನ್ಕ್ಲೂಡ್ ಮಾಡಬೇಕಾಗತ್ತೆ ನಮ್ಮ ಸ್ಕಿನ್ ಕೇರಲ್ಲಿ. ಹಾಗೆಯೇ ಹೈಲುರಾನಿಕ್ ಆ್ಯಸಿಡ್ ಮಾಯಿಶ್ಚರ್ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ಸೊ ಇದು ವಾಟ್ರಲ್ಲಿ 1000 ಟೈಮ್ಸ್ ವೆಯ್ಟ್ ಇರುತ್ತೆ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ಗೆ ಮಾಯಿಶ್ಚರೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಪ್ರೆಸೆಂಟ್ ಇರೋಂಥ ಪ್ರಾಡಕ್ಟ್ಸ್ನ ನಾನು ನನ್ನ ಸ್ಕಿನ್ ಕೇರಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಅದರಲ್ಲಿ ಬಂದರೆ ನಿಮಗೆ ಕ್ರಿಸ್ಟಲ್ ಮೈಕ್ರೋ ಎಸೆನ್ಸ್ ಆ್ಯಂಡ್ 1.5% ಹೈಲುರಾನಿಕ್ ಆ್ಯಸಿಡ್ ಸೆರಮ್ ಆ್ಯಂಡ್ ಹೈಲುರಾನಿಕ್ ಆ್ಯಸಿಡ್ ಜೆಲ್ ಕ್ರೀಮ್ ಅಂತ ಹೇಳ್ಬೋದು. ಸೊ ಈ ಪ್ರಾಡಕ್ಟ್ಸ್ ಏನಿದೆ ಕಂಪ್ಲೀಟ್ಲಿ ಸೇಫ್ ಮತ್ತು ನೀವು ಜೊತೆಗೆ ಯೂಸ್ ಮಾಡ್ಬೋದು. ಡೌಟ್ ಇರ್ಬೋದು, ಸೊ 3 ಪ್ರಾಡಕ್ಟ್ಸ್ನು ಹೇಗೆ ಒಟ್ಟಿಗೆ ಯೂಸ್ ಮಾಡೋದು, ಹೇಗೆ ನಮ್ಮ ಸ್ಕಿನ್ಗೆ ಲೇಯರಿಂಗ್ ಮಾಡ್ಕೊಳ್ಳೋದು, ಯಾಕೆ ಮಾಡಬೇಕು ಅಂತ ತುಂಬ ಡೌಟ್ಸ್ ಇರ್ಬೋದು. ಸೊ ಅದಕ್ಕೂ ನಾನು ಇವಾಗ ನಿಮಗೆ ಹೇಳ್ತೀನಿ. ಮತ್ತು ಒಂದು ರೂಲ್ ನೆನ್ಪಿಟ್ಕೊಳ್ಳಿ, ನೀವು ಸ್ಕಿನ್ ಕೇರ್ ಮಾಡ್ಕೋಬೇಕಾದ್ರೆ, ಲೇಯರಿಂಗ್ ಮಾಡ್ಕೋಬೇಕಾದ್ರೆ ಪ್ರಾಡಕ್ಟ್ಸ್ ಆಲ್ವೇಸ್ ಏನು ಮಾಡಬೇಕು ಅಂದರೆ ಲೈಟಿಂದ ಹೆವಿಗೆ ಹೋಗಬೇಕು. ಅದಕ್ಕೆ ಫಸ್ಟು ಎಸೆನ್ಸ್ ಯೂಸ್ ಮಾಡಬೇಕು. ಅದು ನಮ್ಮ ಸೆರಮ್ಗಿಂತ ಲೈಟ್ ಇದೆ. ನೆಕ್ಸ್ಟ್ ಸೆರಮು ಅದು ಮಾಯಿಶ್ಚರೈಸರ್ಗಿಂತ ಲೈಟ್ ಇದೆ. ನೆಕ್ಸ್ಟ್ ನೀವು ಕ್ರೀಮ್ ಯೂಸ್ ಮಾಡಬೇಕು. ನೀವು ಹೀಗೆ ಪ್ರಾಪರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಫಾಲೋ ಮಾಡೋದ್ರಿಂದ ನಿಮಗೆ ಒಂದು ಬೆಟರ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ನಾನು ಹೇಗೆ ಯೂಸ್ ಮಾಡೋದು ಅಂತ ಕೂಡ ತೋರಿಸ್ತೀನಿ ವಿಡಿಯೋಲಿ. ಸೊ ವೆಯ್ಟ್ ಮಾಡ್ತೀರಿ. ಈ ಪ್ರಾಡಕ್ಟ್ಸ್ನ ನಾನು ಸ್ಕಿನ್ ಕೇರಲ್ಲಿ ಅಳವಡಿಸ್ಕೊಂಡು ಸೊ ಲೇಯರಿಂಗ್ ನಾನು ಮಾಡ್ಕೋತಾ ಬರ್ತಿದ್ದೀನಿ. ಇದರಿಂದ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಈ ಪ್ರಾಡಕ್ಟ್ಸಲ್ಲಿ ಆ್ಯಸಿಡ್ ರೈಟ್ ಕಾನ್ಸಂಟ್ರೇಷನಲ್ಲಿದೆ, ಅದರಿಂದ ನಿಮಗೆ ಮೋರ್ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಫ್ರೆಂಡ್ಸ್, ನಾನು ಅವಾಗಲೇ ಹೇಳಿದೆ ಫಸ್ಟ್ ಸ್ಟೆಪ್ಪಲ್ಲಿ ಯಾವಾಗಲೂ ನೀವು ಲೈಟಾಗಿರೋ ಯೂಸ್ ಮಾಡಬೇಕು ಅಂತ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ನೀವು ಲಾರಿಯಲ್ ಪ್ಯಾರಿಸ್ ಕ್ರಿಸ್ಟಲ್ ಮೈಕ್ರೋ ಎಸೆನ್ಸ್ ಯೂಸ್ ಮಾಡಬೇಕು. ಸೊ ಫ್ರೆಂಡ್ಸ್, ನಾನು ಲಾಂಚ್ ಆದಾಗಿಂದ ಈ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀನಿ ಅಂತ ನಿಮಗೆ ಹೇಳಿದ್ದೀನಿ. 3 ಮಂತ್ಸ್ ಆದಮೇಲೆ ಹೇಗೆ ಅನಿಸ್ತಿದೆ ಅಂತೆಲ್ಲ ಕೂಡ ನಾನು ನಿಮಗೆ ಹೇಳಿದ್ದೀನಿ. ಸೊ ಈಗಲೂ ಕೂಡ ಇದನ್ನು ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಕ್ರಿಸ್ಟಲ್ ಮೈಕ್ರೋ ಎಸೆನ್ಸ್ ಏನಿದೆ ಇದು ಓನ್ಲಿ ಲಿಕ್ವಿಡ್ ಸ್ಕಿನ್ ಕೇರ್, ನಿಮಗೆ 10 ಲೇಯರ್ವರೆಗೆ ಡೀಪ್ ಆಗಿ ನಿಮ್ಮ ಸ್ಕಿನ್ನನ್ನು ಪೆನಿಟ್ರೇಟ್ ಮಾಡುತ್ತೆ. ಹಾಗೆಯೇ ಇದರಲ್ಲಿ ಸೆಲಿಸಿಲಿಕ್ ಆ್ಯಸಿಡ್ ಇದೆ, ಇದು ನಿಮ್ಮ ಸ್ಕಿನ್ನನ್ನು ಆಕ್ಸಿಲರೇಟ್ ಮಾಡುತ್ತೆ, ಹಾಗೆಯೇ ರಿನಿವಲ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಮೈಲ್ಡ್ಲಿ ಎಕ್ಸ್ಫೋಲಿಯೇಟ್ ಕೂಡ ಮಾಡುತ್ತೆ. ಸೊ ಸೆಲಿಸಿಲಿಕ್ ಆ್ಯಸಿಡ್ ಗ್ರೇಟ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು, ಪೋರ್ಸ್ಗಾಗಿರ್ಬೋದು, ನಿಮ್ಮ ಸ್ಕಿನ್ ಟೆಕ್ಸ್ಚರ್ಗಾಗಿರ್ಬೋದು. ಹಾಗೆಯೇ ಇದು ಡೆಡ್ ಸ್ಕಿನ್ ಸೆಲ್ಸ್ನ ಹೋಗ್ಸೋದಕ್ಕೆ, ಫೈನ್ ಲೈನ್ಸ್ನ ಕಮ್ಮಿ ಮಾಡೋದಕ್ಕೆ, ಬ್ಲೆಮಿಸಸ್, ಸ್ಕಾರ್ಸ್ ಎಲ್ಲದಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಈವನ್ ಆ್ಯಕ್ನಿ ಪ್ರೋನ್ ಸ್ಕಿನ್ಗೂ. ನೀವು ಸ್ಕಿನ್ ಕೇರ್ನ ಫಾಲೋ ಮಾಡೋದಕ್ಕಿಂತ ಮುಂಚೆ ಫಸ್ಟು ನಿಮ್ಮ ಸ್ಕಿನ್ನನ್ನು ಕ್ಲೆನ್ಸ್ ಮಾಡ್ಕೊಳ್ಳಿ. ಮೈಕ್ರೋ ಎಸೆನ್ಸ್ ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿಯಾದ ಕಾಟನ್ ಪ್ಯಾಡೆಲ್ಲ ಏನು ಬೇಕಾಗಿಲ್ಲ. 3 to 4 ಡ್ರಾಪ್ಸ್ನ ನಿಮ್ಮದು ಪಾಮಲ್ಲಿ ತೊಗೊಳ್ಳಿ. ಹಾಗೆಯೇ ನಿಮ್ಮದು ಜೆಂಟಲ್ ಆಗಿ ನಿಮ್ಮ ಸ್ಕಿನ್ಗೆ ಡ್ಯಾಬ್ ಮಾಡಿ. ಆವಾಗ ನಿಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಗ್ಲೋ ಬರುತ್ತೆ ಅಂತ ಹೇಳ್ಬೋದು.
ಸೊ ಇದು ವಾಟರ್ ಲೈಕ್ ಟೆಕ್ಸ್ಚರ್ ಇರೋದ್ರಿಂದ ನಿಮಗೆ ಇನ್ಸ್ಟೆಂಟ್ ಆಗಿ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ ಮತ್ತೆ ಲೈಟ್ ವೈಟ್ ಕೂಡ ಅಂತ ಹೇಳ್ಬೋದು. ಎಸೆನ್ಸ್ ನಿಮ್ಮ ಸ್ಕಿನ್ ಅನ್ನ ಬ್ರೈಟ್ ಮಾಡೋದಕ್ಕೆ, ಕ್ರಿಸ್ಟಲ್ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಫ್ಯೂ ಸೆಕೆಂಡ್ಸ್ ಆದಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ನ ಫಾಲೋ ಮಾಡಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಬಂದರೆ ನಿಮಗೆ ಲಾರಿಯಲ್ ಪ್ಯಾರಿಸ್ 1.5% ಹೈಲೋರಾನಿಕ್ ಆಸಿಡ್ ಸೆರಮ್. ಇದರಲ್ಲಿ ಹೈಲೋರಾನಿಕ್ ಆಸಿಡ್ 1.5% ಅಷ್ಟಿದೆ. ಸೊ ಇದೊಂದು ರೈಟ್ ಅಮೌಂಟ್ ಆಫ್ ಕಾನ್ಸಂಟ್ರೇಷನ್ ಅಂತ ಹೇಳ್ಬೋದು. ಸೆರಮ್ ನಿಮ್ಮ ಸ್ಕಿನ್ ರೇಡಿಯನ್ಸ್ನ ಇನ್ಕ್ರೀಸ್ ಮಾಡುತ್ತೆ, ಹಾಗೇನೆ 42% ಇಂಟೆನ್ಸ್ ಹೈಡ್ರೇಷನ್ ಕೊಡುತ್ತೆ ಅಂತ ಹೇಳ್ಬೋದು. ಹಾಗೇನೆ ಸ್ವಲ್ಪ ತಿಕ್ಕಾಗಿದೆ ಮೈಕ್ರೋ ಎಸೆನ್ಸ್ಗಿಂತ, ಬಟ್ ಸ್ಟಿಲ್ ಲೈಟ್ ವೆಯ್ಟ್ ಅಂತ ಹೇಳ್ಬೋದು, ನಾನ್ ಸ್ಟಿಕ್ಕಿ, ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ಹಾಗೇನೆ ನಿಮ್ದು ಸ್ಟಿಕ್ಕಿ ತರ ಅನ್ಸೋದಿಲ್ಲ ಸ್ಕಿನ್ನು. ಸೊ ಡ್ರಾಪರ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಒಂದು 3 to 4 ಡ್ರಾಪ್ಸ್ನ ನಿಮ್ಗೆ ಅಪ್ಲೈ ಮಾಡಿ ಸ್ಕಿನ್ಗೆ ಡ್ಯಾಪ್ ಮಾಡಬೇಕು. ಸ್ಕಿನ್ನು ಇನ್ಸ್ಟೆಂಟ್ ಆಗಿ ಹೈಡ್ರೇಟ್ ಆಗುತ್ತೆ ಮತ್ತೆ ರೇಡಿಯಂಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಸೆಕೆಂಡ್ ಸ್ಟೆಪ್ ಅದು. ನೆಕ್ಸ್ಟ್ ನೀವು ಜೆಲ್ ಕ್ರೀಮ್ನ ಅಪ್ಲೈ ಮಾಡಬೇಕು. ಯಾಕೆಂದರೆ ಜೆಲ್ ಕ್ರೀಮ್ ಏನಿದೆ ಇದು ಸ್ವಲ್ಪ ನಿಮ್ಮದು ಈ 2 ಸ್ಟೆಪ್ಗಿಂತ ಸ್ವಲ್ಪ ನಿಮಗೆ ತಿಕ್ಕಾಗಿದೆ. ಅದಕ್ಕೆ ಲಾಸ್ಟ್ ಸ್ಟೆಪ್ಪಲ್ಲಿ ನೀವು ಕ್ರೀಮ್ನ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಲಾರಿಯಲ್ ಪ್ಯಾರಿಸ್ ಹೈಲೋರಾನಿಕ್ ಆಸಿಡ್ ಜೆಲ್ ಕ್ರೀಮ್. ಇದರಲ್ಲಿ ಮೈಕ್ರೋ ಹೈಲೋರಾನಿಕ್ ಆಸಿಡ್ ಮಾಲಿಕ್ಯೂಲ್ ಇದೆ. ಸೊ ಅದು ಡೀಪ್ ಆಗಿ ನಿಮ್ಮ ಸ್ಕಿನ್ನನ್ನು ಪೆನಿಟ್ರೇಟ್ ಮಾಡುತ್ತೆ ಮತ್ತು ವಿಸಿಬಲ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಆ ಟ್ರಾನ್ಸ್ಲೂಷೆಂಟ್ ಪರ್ಲಿ ಜೆಲ್ ಸ್ಮೂತ್ಲಿ ಗ್ಲೈಡ್ಸ್ ಅಕ್ರಾಸ್ ದ ಫೇಸ್ ಅಂತ ಹೇಳ್ಬೋದು. ಹಾಗೇನೆ ನಿಮ್ಗೊಂದು ವೆಲ್ವೆಟ್ ಫಿನಿಶ್ ಕೊಡುತ್ತೆ, ಸ್ಕಿನ್ ಹೈಡ್ರೇಟ್ ಆಗಿ ರೇಡಿಯಂಟ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ಥ್ರೂ ಔಟ್ ದ ಡೇ ಅಂತ ಹೇಳ್ಬೋದು. ಪೀಸ್ ಸೈಜ್ ಅಮೌಂಟ್ ಅಷ್ಟು ತಗೊಳ್ಳಿ ಹೈಲೋರಾನಿಕ್ ಆಸಿಡ್ ಜೆಲ್ ಕ್ರೀಮ್ನ. ಸೊ ಫೇಸ್ಗೆ ನೆಕ್ಕೆಲ್ಲ ಡಾಟಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಹಾಗೇನೆ ಮಸಾಜ್ ಮಾಡಿ ಸರ್ಕ್ಯುಲರ್ ಮೋಷನಲ್ಲಿ ಮಾಡಬೇಕು, ಕ್ರೀಮು ಕಂಪ್ಲೀಟಾಗಿ ಅಬ್ಸರ್ವ್ ಆಗೋ ತನಕ. ಸೊ ಈ ಕ್ರೀಮ್ ಏನಿದೆ ಇದರಲ್ಲಿ ಓನ್ ಗುಡ್ನೆಸ್ ಇದೆ ಸ್ಕಿನ್ಗೆ ಅಂತ ಹೇಳ್ಬೋದು. ಹಾಗೆಯೇ ಎಲ್ಲ ಪ್ರಾಡಕ್ಟ್ ಮೇಲೆ ಇದರಲ್ಲಿ ಇರೋ ಇಂಗ್ರೀಡಿಯೆಂಟು ಈವನ್ ಮೋರ್ ಎಫೆಕ್ಟಿವ್ ಅಂತ ಕೂಡ ಹೇಳ್ಬೋದು. ಸೆಲಿಸಿಲಿಕ್ ಆ್ಯಸಿಡ್ ಮೈಲ್ಡ್ ಆಗಿ ಎಕ್ಸ್ಫೋಲಿಯೇಟ್ ಮಾಡುತ್ತೆ, ಹೈಲರಾನಿಕ್ ಆ್ಯಸಿಡ್ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ. ಅದರಿಂದ ಎರಡನ್ನೂ ಒಟ್ಟಿಗೆ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ನಿಮಗೆ ರಿಸಲ್ಟ್ಸ್ ಆದಷ್ಟು ಬೇಗ ಗೊತ್ತಾಗ್ತಾ ಹೋಗುತ್ತೆ. ಫ್ರೆಂಡ್ಸ್, ನಾನು ಇದನ್ನು ತುಂಬ ದಿನದಿಂದ ಯೂಸ್ ಮಾಡ್ತಿದ್ದೀನಿ, ಇದನ್ನು ಫಾಲೋ ಮಾಡ್ತಿದ್ದೀನಿ. ಅದರಿಂದ ನನ್ನ ಸ್ಕಿನ್ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಅಂತ ನೀವು ನೋಡ್ತಿರ್ಬೋದು. ಹಾಗೆಯೇ ಅಷ್ಟೇ ಅಲ್ಲದೆ ಇದೊಂದು ಸ್ವಲ್ಪ ನನಗೆ ರೇಡಿಯಂಟು ಮತ್ತು ಗ್ಲೋ ಕೂಡ ಕೊಟ್ಟಿದೆ. ಫ್ರೆಂಡ್ಸ್, ಇದನ್ನು ನೀವು ಜೊತೆಗೆ ಮಾರ್ನಿಂಗ್ ಮತ್ತು ನೈಟ್ ಯೂಸ್ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನಿಮಗೆ ಕ್ರಿಸ್ಟಲ್ ಮೈಕ್ರೋ ಎಸೆನ್ಸ್ 3 ಸೈಜಲ್ಲಿ ಸಿಗುತ್ತೆ. ಹಾಗೆಯೇ HA ಸಿರಮ್ ಏನಿದೆ ಇದು ನಿಮಗೆ 2 ಸೈಜಲ್ಲಿ ಸಿಗುತ್ತೆ. ಹಾಗೆಯೇ ಕ್ರೀಮ್ ಏನಿದೆ ನಿಮಗೆ 2 ಸೈಜಸಲ್ಲಿ ಸಿಗುತ್ತೆ. ನಾನು ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಫ್ರೆಂಡ್ಸ್, ಇದನ್ನು ನೀವು ಫಾಲೋ ಮಾಡಿ ನಿಮ್ಗೆ ಹೇಗೆ ರಿಸಲ್ಟ್ ಬಂತು ಅಂತ ನಾನು ಕಮೆಂಟ್ ಮಾಡಿ ಹೇಳಿ. ಅವಾಗ ನನಗೂ ಕೂಡ ಗೊತ್ತಾಗುತ್ತೆ. ಎಷ್ಟೊಂದು ಜನ ಯೂಸ್ ಮಾಡಿ ನನಗೆ ಕಮೆಂಟ್ಸ್ ಮಾಡ್ತಾ ಇರ್ತೀರಾ, ರಮ್ಯಾ ನಮ್ಗೆ ಇದು ಹೆಲ್ಪ್ ಮಾಡಿದೆ ಅಂತ. ಸೊ ಅವಾಗ ನನಗೂ ಕೂಡ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.